ಸಿನಿಮಾ ತುಂಬ ವಿಶೇಷವಾದ ಸಿನಿಮಾ. ಹಾಗೆ ಮೊದಲೇ ಕವಿ ಸರ್ ಹೇಳಿದಾಗೆ, ಯತಿ ಸರ್ ಹೇಳಿದಾಗೆ ಭಾಳ ವಿಶೇಷವಾದ ಸಿನಿಮಾ. ತುಂಬ ತಳಮಟ್ಟದ ಧ್ವನಿಯನ್ನು ಧ್ವನಿಸುತ್ತೆ ಸಿನಿಮಾ. ಅದು ತಮಿಳ್ನಾಡಲ್ಲಿ ಭಾಳ ಒಳ್ಳೆಯ ಹೆಸರು ಮಾಡಿತ್ತು, ರಾಷ್ಟ್ರಾದ್ಯಂತ ಭಾಳ ಒಳ್ಳೆಯ ಹೆಸರು ಮಾಡಿತ್ತು. ಅದನ್ನು ಕನ್ನಡಕ್ಕೆ ಪಳನಿಯವರು ಮನಸ್ಸು ಮಾಡಿ ಜೆ ಪಿ ಅವ್ರನ್ನ ಹೀರೋ ಮಾಡಿ ಪವಿತ್ರನ್ ಸರ್ನೇ ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಮಾಡಿಸಿದ್ದು ನಮಗೆಲ್ಲರಿಗೂ ಒಂದು ಭಾಳ ಒಳ್ಳೆಯ ವೇದಿಕೆಯಾಗಿದ್ದು ನಮಗೆ ಸಿಕ್ತು. ಯತಿ ಸರ್ ಮಾಡಿದೆ, ನಾನು ಮಾಡಿದೆ, ಕವಿ ಸರ್ ಮಾಡಿದ್ರು, ಅರ್ಜುನ್ ಸಿನ್ಹಾ, ಅಂದರೆ ಎಲ್ಲರೂ ಕನ್ನಡದಲ್ಲೂ ಒಂದು ಅದು ಬೇರೆದೆ. ಇಲ್ಲಿಯ ನೇಟಿವಿಟಿ ಇಟ್ಕೊಂಡು ಇಲ್ಲಿಯ ಡಿ ಎನ್ ಎಗೆ ಮಾಡಿರೋ ಸಿನಿಮಾ ಇದು. ಅಲ್ಲಿಯ ಕಥೆ ಆದರೂ ಇಲ್ಲಿಯ ಡಿ ಎನ್ ಎಗೆ ಇಟ್ಕೊಂಡು ಮಾಡ್ಕೊಂಡಿರೋದು ಸಿನಿಮಾ. ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಇದರಲ್ಲಿ ಪವಿತ್ರನ್ ಸರ್ ಬಗ್ಗೆ ಹೇಳಲೇಬೇಕು. ಪವಿತ್ರನ್ ಸರ್ ನನಗೆ ಶರತ್ ಅಂತಲೇ ಕರೀತಾರೆ. ಅದು ಅವರ ಪ್ರೀತಿ, ನನ್ನ ಮೇಲಿನ ಪ್ರೀತಿ. ಶರತ್ ಕುಮಾರ್ ದಕ್ಷಿಣ ಭಾರತದಂಥ ಅತ್ಯುತ್ತಮ ನಟರಾದಂಥ ಶರತ್ ಕುಮಾರ್ ಅವರಿಗೆ ಹೀರೋ ಆಗಿ ಜನ್ಮ ಕೊಟ್ಟವರು ಪವಿತ್ರನ್ನು ಆಗಿನ ಕಾಲದಲ್ಲಿ 1992ರಲ್ಲಿ ಅಲ್ಲ 1992 ಎಸ್ ಹೌದು. ಆ ರೀತಿ ಒಬ್ಬ ನಟನನ್ನು ಹುಟ್ಟಾಕದಂಥವ್ರು. ಯತಿಯಣ್ಣ ಹೇಳಿದಾಗೆ ಪವಿತ್ರನವರು ಇವತ್ತು ಕೂಡ ಅದೇ ರೀತಿ ಕೈ ಕೊಟ್ಕೊಂಡಿದ್ದಾರೆ. ಆದರೆ ಅವರು ಸಿನಿಮಾ ನಿರ್ದೇಶನ ಮಾಡುವಾಗ ನಿಜವಾಗ್ಲೂ ಬಾಲಕನಾಗಿ ಇರ್ತಾರೆ. ಆವಾಗಲೇ ಅದು ಮೊದಲನೇ ಪ್ರಪ್ರಥಮವಾಗಿ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಅಂದ್ಕೊಂಡು ನಮ್ಮ ಮಾಡ್ತಾ ಇರ್ತಾರೆ. ಅವರಿಂದ ನಾನು ತುಂಬ ಕಲಿತೆ. ಅಭಿನಯದಲ್ಲಿ ನಮ್ಮದೇ ಆದ ಒಂದು ಮಾದರಿಗಳನ್ನ ನಾವು ಇಟ್ಕೊಂಡಿರ್ತೀವಿ, ಆದರೆ ಆ ಸಿನಿಮಾಕ್ಕೆ ಹೇಗೆ ಬೇಕು ಅಂತ ನಮ್ಮನ್ನು ಬ್ಲೆಂಡ್ ಮಾಡ್ತಾ ನಿರ್ದೇಶಕರೇ. ಒಂದು ಸೀನ್ ಬರುತ್ತೆ, ನಾನು ನಮ್ಮ ಅಣ್ಣನ ಮಗನಿಗೆ ವಾಲೆ ಮಂಜಣ್ಣ ಮಾಡಿರೋದು ಪಾತ್ರ. ಅವರಿಗೆ ಹೊಡೆದು ನಾನು ಒಂದಷ್ಟು ಡೈಲಾಗ್ಗಳನ್ನ ಹೇಳ್ತಾ ಹೋಗಬೇಕು. ಅದನ್ನು ನಮ್ಮದೇ ಆದ ಒಂದು ಮಾದರಿಯಲ್ಲಿ ಒಂದು ಪ್ಯಾಟ್ರನ್ ನಾವು ಒಂದು ಬ್ಲೂ ಪ್ರಿಂಟ್ ಮಾಡ್ಕೊಂಡು ಅದನ್ನು ನಾವು ಅಭಿವ್ಯಕ್ತಿಸ್ತಾ ಇರ್ತೀವಿ. ಪವಿತ್ರನ್ ಸರ್ ಬಂದು ಒಂದು ಆ್ಯಕ್ಟ್ ಮಾಡಿ ತೋರಿಸಿದ್ರು. ಅದೊಂದು ರೀತಿ ಅದ್ಭುತವಾದಂಥ, ಇಟ್ ವಾಸ್ ಮೆಸ್ಮರೈಸ್. ಅದು ಆ ಒಂದು ಫೋರ್ಸು, ಎನರ್ಜಿ, ಅದು ಅಲ್ಟಿಮೇಟ್ ಆಗಿದೆ. ಅದು ನೋಡಿ ಒಬ್ಬೊಬ್ಬ ಹೀಗೂ ಮಾಡ್ಬೋದಾ ಅಂತ ಅದನ್ನು ಮಾಡಿಸಿದ್ರು. ಅದು ಒಂದೇ ಸಿಂಗಲ್ ಶಾಟಲ್ಲಿ ಬರಬೇಕಾಗಿತ್ತು, ಮಾಡಿಸಿದ್ರು. ಅದರೊಟ್ಟಿಗೆ ಮಂಜಣ್ಣ ಆ್ಯಕ್ಟ್ ಮಾಡಿದ್ರು. ಮಂಜಣ್ಣ ಅವರು ಬೇಸಿಕಲಿ ಅವರು ಏನು ನಮ್ಮ ವಾಲೆ ಮಂಜವರು ನಟರಲ್ಲ, ಆದರೆ ಅಲ್ಲಿ ಎಂಥ ಅದ್ಭುತವಾಗಿ ಅಲ್ಲಿ ಅವರು ಅಭಿನಯಿಸಿದ್ರು. ಅವರು ಹೇಗೆ ಸಹಜವಾಗಿ ಅಭಿನಯಿಸಿದ್ರು. ನಾನು ಅದ್ಭುತವಾದ ನಟ, ಒಳ್ಳೆಯ ಕ್ಯಾರೆಕ್ಟರ್ಗಳು ಮಾಡಿದ್ದೀನಿ, ಎಲ್ಲರೂ ಇಷ್ಟಪಡ್ತಾರೆ, ಇವೆಲ್ಲವೂ ಸರಿ. ಆದರೆ ಅವರು ಪವಿತ್ರನ್ ಸರ್ ನನ್ನನ್ನು ಪ್ಲೀಸ್ ಮಾಡಲಿಲ್ಲ. ಸೂಪರ್ ಮಂಜಣ್ಣ, ಸೂಪರ್ ಅಂತಂತ ಮಂಜು ಅವ್ರಿಗೆ. ಅಂದರೆ ಸಿನಿಮಾಕ್ಕೆ ಬೇಕಾಗಿರೋ ಒಂದು ಸ್ಟ್ರೋಕ್ ಇರ್ತದಲ್ಲ, ಆ ಸ್ಟ್ರೋಕ್ ಮತ್ತು ಅದು ಏನು ಧ್ವನಿಸುತ್ತಲ್ಲ, ಧ್ವನಿಸೋ ಅಭಿನಯ ಬೇಕು, ಧ್ವನಿಸೋ ಒಂದು ಅಭಿವ್ಯಕ್ತಿ ಬೇಕು ಅನ್ನೋ ನಿಟ್ಟಿನಲ್ಲಿ ಪವಿತ್ರನವರು ಪ್ರತಿಯೊಂದು ಪಾತ್ರಗಳಲ್ಲೂ ತುಂಬ ಚೆನ್ನಾಗಿ ಕೆಲಸ ತೆಗೆದಿದ್ದಾರೆ. ಜೆ ಪಿ ಅವರಂತೂ ಅಲ್ಟಿಮೇಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಜೆ ಪಿ ಒಂದು ಸೀನ್ ಬರುತ್ತೆ, ಕಾರ್ ಒಳಗಡೆ ಸುಮ್ಮನೆ ಇಡೀ ದಿನ ನಾನು ಮೌನವಾಗಿರ್ತೀನಿ. ಆ ಸೀನಲ್ಲಿ, ಎಂಡ್ ಸೀನಲ್ಲಿ ಬಂದು ಗಾಜನ್ನು ಒಡೆದು ಹೇಳೋ ಆಕ್ರೋಶದ ಏನು ಅದು ಎನರ್ಜಿ ಇತ್ತಲ್ಲ, ಅದು ತುಂಬ ಅದ್ಭುತವಾಗಿತ್ತು. ಇದೆಲ್ಲದಕ್ಕೂ ಕಾರಣ ನಮ್ದು ಟೀಮ್ ಕ್ಯಾಪ್ಟನ್ ಪವಿತ್ರನಿಗೆ ನಾವೆಲ್ಲರೂ ಹೇಳಬೇಕು. ಹೌದು ಸರ್. ನೆಲ ಯಾವುದಾಗಿರ್ಬೋದು, ನೆಲ ಜಲ ಎಲ್ಲವೂ ಕೂಡ ನಮ್ಮದೇ ಸ್ವಂತಿಕೆಯನ್ನು ಉಳಿಸ್ಕೊಂಡಿರ್ತದೆ. ಆದರೆ ನಾವೆಲ್ಲರೂ ಈ ಭಾರತ ದೇಶದಲ್ಲೇ ಹುಟ್ಟಿದ್ದೀವಿ, ಎಲ್ಲ ಭಾರತ ಮಾತೆಯ ಮಕ್ಕಳೇ ನಾವು. ಕಲೆಗೆ ಗಡಿಗಳಿಲ್ಲ, ಭಾಷೆಗೂ ಗಡಿಗಳಿಲ್ಲ, ಆದರೆ ನಮ್ಮ ಅಭಿವ್ಯಕ್ತಿ ಎಲ್ಲಿ ಬೇಕಾದ್ರೂ ಆಗ್ಬೋದು, ಹೇಗೆ ಬೇಕಾದರೂ ಆಗ್ಬೋದು. ಅದು ಎಲ್ಲವೂ ಒಂದೇ ಆಗಿರ್ತದೆ, ಎಲ್ಲರ ಧ್ವನಿನೂ ಒಂದೇ ಆಗಿರ್ತದೆ. ಆ ಧ್ವನಿನ ಧ್ವನಿಸೋದಕ್ಕೆ ಪವಿತ್ರನವರು, ಪಳನಿ ಸ್ವಾಮಿಯವರು ನಮಗೆ ತುಂಬ, ಪಳನಿಯವರು ಬಹಳ ಎಲ್ಲರಿಗೂ. ಇವತ್ತೇ ನಾನು ಅವತ್ತು ಫಸ್ಟ್ ನೋಡ್ತಾ ಇರೋದು ಪಳನಿಯವ್ರನ್ನ. ಅವ್ರು ಯಾವತ್ತೂ ಸಿಟ್ಟಿಗೆ ಬಂದವರಲ್ಲ, ಎಲ್ಲಿ ಹೆಸರು ಮಾತ್ರ ಕೇಳ್ತಾ ಇದ್ವಿ, ಪಳನಿ ಅಂತಂತ. ಪ್ರಕಾಶ್ ಪಳನಿ, ನಂಗೆ ಪಳನಿನ ಮಾತ್ರ ಹೆಸರು ಕೇಳಿಸ್ತಿದ್ದು ಸರ್. ಹಾಗಾಗಿ ಇದೊಂದು ಭಾಳ ಒಳ್ಳೆಯ ಸಿನಿಮಾ. ಜೊತೆಗೆ ನಮ್ಮ ಹೀರೋಯಿನ್ ಕೇರಳದವರು, ಮಲಯಾಳಿ, ಆದರೆ ಕನ್ನಡನ ಕಲಿತು ಎಷ್ಟು ಚಂದ ಮಾತಾಡ್ತಿಲ್ದಂತಂದರೆ, ಇದಲ್ವಾ ಪವಿತ್ರನವರು ಇಲ್ಲಿ ಬಂದು ಕನ್ನಡ ಕಲಿತು ಸಿನಿಮಾ ಮಾಡ್ತಾರೆ, ಮಲಯಾಳಿ ಒಬ್ಬ ನಟಿ ನಮ್ಮಲ್ಲಿ ಬಂದು ಕನ್ನಡ ಕಲಿತು ಸಿನಿಮಾ ಮಾಡ್ತಾಳೆ ಅನ್ನೋದು ನಿಜವಾಗ್ಲೂ ಒಂದು ಕೊಡುಗೆ ಇದು. ಅಂದರೆ ಆ್ಯಡಿಂಗ್ ಎಲಿಮೆಂಟ್ಸ್ ಇದೆಲ್ಲವೂ ಕೂಡ. ಹಾಗೆ ನಾನು ಮಗದೊಮ್ಮೆ ಪ್ರಕಾಶ್ ಅವರು ಕೇಳ್ಕೊಳ್ಳೋದಷ್ಟೇ, ಜೆ ಪಿ ಅವರಿಗೆ, ಪವಿತ್ರನ ಕೇಳ್ಕೊಳ್ಳೋದೆ, ಮತ್ತಷ್ಟು ಮಗದಷ್ಟು ಕನ್ನಡದಲ್ಲಿ ಸಿನಿಮಾ ಮಾಡಿ, ಕನ್ನಡ ಇಂಡಸ್ಟ್ರಿಗೆ ದುಡ್ಡು ಹಾಕಿ ಎಲ್ಲರಿಗೂ ಕೆಲಸ ಕೊಡಿ, ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ.
ನಾವೆಲ್ಲ ರೆಡಿ ಇದ್ದೀವಿ. ನಮ್ಮನ್ನೆಲ್ಲರೂ ಯಾವ ಬಗೆಯಲ್ಲಿ ಬಳಸ್ಕೊಳ್ಬೇಕಲ್ಲೋ ಬಳಸ್ಕೊಳ್ಳಿ. ಸಿನಿಮಾ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಕೂಡ ನೋಡಿ. ಮಾಧ್ಯಮ ಮಿತ್ರರು ಭಾಳ ಇದನ್ನು ತುಂಬ ಪರ್ಸನಲೈಸ್ ಆಗಿ ತೊಗೊಂಡು ಇದನ್ನು ಪ್ರಮೋಷನ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.